ಓಕೆ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಸೊ ನಿನ್ನೆ ಬಂದ್ಬಿಟ್ಟು ನಾವು ಬುಲ್ಲಿಶ್ ಪ್ಯಾಟರ್ನ್ಸ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಇವತ್ತು ಬೇರಿಸ್ ರಿವರ್ಸಲ್ ಪ್ಯಾಟರ್ನ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಬುಲ್ಲಿಶ್ ಅಂತಂದ್ರೆ ಮಾರ್ಕೆಟ್ ಮೇಲೆ ಹೋಗೋದ್ರ ಬಗ್ಗೆ ನಾವು ನಿನ್ನೆ ಚರ್ಚೆಯನ್ನು ಮಾಡಿದ್ವಿ. ಇವತ್ತು ಮಾರ್ಕೆಟ್ ಡೌನ್ ಹೆಂಗ್ ಬರುತ್ತೆ ಅನ್ನೋದ್ರ ಬಗ್ಗೆ ಚರ್ಚೆಯನ್ನು ಮಾಡೋಣ. ಸೊ ಯಾವ ರೀತಿ ನಾವು ಮಾರ್ಕೆಟ್ ಡೌನ್ ಬರ್ತಾ ಇದೆ ಅನ್ನೋದ್ರ ಬಗ್ಗೆ ಕೂಲಂಕುಷವಾಗಿ ಇದನ್ನು ನಾವು ಚಾರ್ಟ್ ಮುಖಾಂತರ ನೋಡಿದ್ರೆ ಖಂಡಿತವಾಗಿ ನಾವು ಮಾರ್ಕೆಟ್ ಅನ್ನ ಗೆಸ್ ಮಾಡಬಹುದು. ಸೊ ಬೇರಿಸ್ ರಿವರ್ಸಲ್ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ಸ್. ಸೊ ಇದನ್ನು ಡಿಸ್ಕಸ್ ಮಾಡೋಣ. ಬೇರಿಸ್ ರಿವರ್ಸಲ್ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ಸ್ ಇಂಡಿಕೇಟ್ that the ongoing uptrend is going to reverse to a down trend. ಈ ಅಪ್ ಟ್ರೆಂಡ್ ಏನಿದೆ ಅಲ್ವಾ, ಮೇಲ್ಗಡೆ ಹೋಗ್ತಾ ಇರುವಂತದ್ದು ಡೌನ್ ಟ್ರೆಂಡ್ ಬರುತ್ತೆ. ಯಾವ ರೀತಿ ಡೌನ್ ಟ್ರೆಂಡ್ ಬರುತ್ತೆ ಅನ್ನೋದ್ರ ಬಗ್ಗೆ ಹೇಳೋದೇ ನಮಗೆ ಬೇರಿಶ್ ಅಂತ ಹೇಳ್ಬಿಟ್ಟು ಹೇಳ್ತೀವಿ. ಥಸ್ ದ ಟ್ರೇಡರ್ಸ್ ಶುಡ್ ಬಿ ಕಾಶಿಯಸ್. ಅವಾಗ ಟ್ರೇಡರ್ಸ್ ಎಲ್ಲ ಹುಷಾರಾಗಿರ್ಬೇಕು ಅಬೌಟ್ ದೇರ್ ಲಾಂಗ್ ಪೊಸಿಷನ್ಸ್. ಲಾಂಗ್ ಪೊಸಿಷನ್ ಅಂದ್ರೆ ಮೇಲ್ಗಡೆ ಮಾರ್ಕೆಟ್ ಹೋಗುತ್ತೆ ಅಂತ ಹೇಳಿ ಹಾಕಿರ್ತಾರಲ್ವಾ, ಅದಕ್ಕೆ ಲಾಂಗ್ ಪೊಸಿಷನ್ ಅನ್ಸತ್ತ. when the bearish reversal candlestick patterns are formed, ಅವಾಗ ಹುಷಾರಾಗಬೇಕು ನಾವು ಲಾಂಗ್ ಪೊಸಿಷನ್ ಹಾಕೊಂಡಿದ್ರೆ. ಬಿಲೋ ಆರ್ ದ ಡಿಫರೆಂಟ್ ಟೈಪ್ಸ್ ಆಫ್ ಬೇರಿಸ್ ರಿವರ್ಸಲ್ ಕ್ಯಾಂಡಲ್ಸ್ಟಿಕ್ ಚಾರ್ಟ್ ಪ್ಯಾಟರ್ನ್ಸ್. ಈಗ ನಾವು ಡಿಫರೆಂಟ್ ಟೈಪ್ಸ್ ಆಫ್ ಬೇರಿಸ್ ಏನು ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್ ಇದೆಯಲ್ವಾ ಅದನ್ನ ಡಿಸ್ಕಸ್ ಮಾಡೋಣ. ನಂಬರ್ 1 ಬರೋದು ಹ್ಯಾಂಗಿಂಗ್ ಮ್ಯಾನ್ ಅಂತ ಹೇಳ್ಬಿಟ್ಟು ಅರ್ಥ. ಇದು ಹ್ಯಾಂಗಿಂಗ್ ಮ್ಯಾನ್ ಏನ್ ಹೇಳುತ್ತೆ? ಹ್ಯಾಂಗಿಂಗ್ ಮ್ಯಾನ್ ಇಸ್ ಅ ಸಿಂಗಲ್ ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್. ಅದೊಂದು ಸಿಂಗಲ್ ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್ ಇರುತ್ತೆ. ದಟ್ ಈಸ್ ಫಾರ್ಮ್ಡ್ ಅಟ್ ದ ಎಂಡ್ ಆಫ್ ಎನ್ ಅಪ್ ಟ್ರೆಂಡ್. ಅಪ್ ಟ್ರೆಂಡ್ ಎಂಡ್ ಅಲ್ಲಿ ಅದು ಫಾರ್ಮ್ ಆಗುತ್ತೆ. ಮೇಲ್ಗಡೆ ಹೋಗ್ತಾ ಇರುತ್ತಲ್ವಾ ಟ್ರೆಂಡ್, ಅದರದ್ದು ಓಕೆ ಎಂಡ್ ಅಲ್ಲಿ ಫಾರ್ಮ್ ಆಗುತ್ತೆ. ಅಂಡ್ ಸಿಗ್ನಲ್ಸ್ ಅ ಬೇರಿಸ್ ರಿವರ್ಸಲ್. ಅಲ್ಲಿ ಏನ್ ಹೇಳುತ್ತದೋ, ಇನ್ನೇನ್ ಅಪ್ ಟ್ರೆಂಡ್ ಮುಗಿತು ಡೌನ್ ಟ್ರೆಂಡ್ ಬರ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತದೆ. ದ ರಿಯಲ್ ಬಾಡಿ ಆಫ್ ದಿಸ್ ಕ್ಯಾಂಡಲ್ ಇಸ್ ಸ್ಮಾಲ್. ರಿಯಲ್ ಬಾಡಿ ಏನಿರುತ್ತೆ ಅದು ಸ್ಮಾಲ್ ಇರುತ್ತೆ. ಈಗ ತೋರಿಸ್ತೀನಿ ಅದು ಹೆಂಗಿರ್ತದೆ. ಅಂಡ್ ಇಸ್ ಲೊಕೇಟೆಡ್ ಅಟ್ ದ ಟಾಪ್. ಅದೇನಿರ್ತದೆ ಮತ್ತೆ ಟಾಪ್ ಅಲ್ಲಿ ಇರುತ್ತೆ. ವಿತ್ ಲೋವರ್ ಶಾಡೋ. ಶಾಡೋ ಎಲ್ಲಿರುತ್ತೆ? ಲೋವರ್ ಇರುತ್ತೆ, ಒಂದು ಕಡ್ಡಿ ತರ. ವಿಚ್ ಶುಡ್ ಬಿ ಮೋರ್ ದೆನ್ ಟ್ವೈಸ್ ದ ರಿಯಲ್ ಬಾಡಿ. ಆ ರಿಯಲ್ ಬಾಡಿಗಿಂತಲೂ 2 ಪಟ್ಟು ಜಾಸ್ತಿ ಇರುತ್ತೆ ಅದು. ಓಕೆನಾ? ದಿಸ್ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ಹ್ಯಾಸ್ ನೋ ಆರ್ ಲಿಟಲ್ ಅಪ್ಪರ್ ಶಾಡೋ. ಮೇಲ್ಗಡೆ ಅಪ್ಪರ್ ಶಾಡೋ ಬಂದ್ಬಿಟ್ಟು ಅದಕ್ಕೆ ಇರೋದಿಲ್ಲ, ಲೋವರ್ ಶಾಡೋ ಮಾತ್ರ ಇರುತ್ತೆ. ಅದಕ್ಕೆ ಏನಂತೀವಿ ನಾವು? ಹ್ಯಾಂಗಿಂಗ್ ಮ್ಯಾನ್ ಅಂತೀವಿ. ದ ಸೈಕಾಲಜಿ ಬಿಹೈಂಡ್ ದಿಸ್ ಕ್ಯಾಂಡಲ್ ಫಾರ್ಮೇಶನ್ ಇಸ್ ದಟ್ the prices opened and the seller pushed down the prices. ಓಕೆನಾ? ಪ್ರೈಸ್ ಮೇಲೆ ಓಪನ್ ಆಗಿತ್ತು, ಅಲ್ಲಿಂದ ಏನಾಯ್ತು? ಸೆಲ್ಲರು ಪುಷ್ ಮಾಡ್ಬಿಟ್ರು. ಸಡನ್ಲಿ ದ ಬೈಯರ್ಸ್ ಕೇಮ್ ಇನ್ ಟು ದ ಮಾರ್ಕೆಟ್. ಬೈಯರ್ಸ್ ಬಂದ್ಬಿಡ್ತಾರೆ ಅಂಡ್ ಪುಷ್ಡ್ ದ ಪ್ರೈಸಸ್ ಅಪ್. ಮತ್ತೆ ಮಾರ್ಕೆಟ್ ಅನ್ನ ಮೇಲೆ ಪುಷ್ ಮಾಡ್ತಾರೆ. ಬಟ್ ಆರ್ ಅನ್ಸಕ್ಸೆಸ್ಫುಲ್ ಡೂಯಿಂಗ್ ಸೋ. ಆದ್ರೆ ಸಕ್ಸಸ್ ಆಗಲ್ಲ ಸೆಲ್ಲರ್ಸ್ ಬಂದ್ಬಿಟ್ಟು. ಮಾರ್ಕೆಟ್ ಇದು ಬೈಯರ್ಸು ಮೇಲ್ಗಡೆ ತಗೊಂಡು ಹೋಗೋದಕ್ಕೆ ಮಾರ್ಕೆಟ್. ಆಸ್ ದ ಪ್ರೈಸಸ್ ಕ್ಲೋಸ್ಡ್ ಬಿಲೋ ದ ಓಪನಿಂಗ್ ಪ್ರೈಸ್. ಸೊ ಇದನ್ನ ನಾವು ಅರ್ಥ ಮಾಡ್ಕೋಬೇಕು. ಈಗ ನೋಡೋಣ. ಈಗ ನೋಡಿ, ಹ್ಯಾಂಗಿಂಗ್ ಮ್ಯಾನ್. ದಿಸ್ ರಿಸಲ್ಟೆಡ್ ಇನ್ ಫಾರ್ಮೇಶನ್ ಆಫ್ ಬೇರಿಶ್ ಪ್ಯಾಟರ್ನ್ ಅಂಡ್ ಸಿಗ್ನಿಫೈಸ್ ದಟ್ ಸೆಲ್ಲರ್ಸ್ ಆರ್ ಬ್ಯಾಕ್. ಇದೇನ್ ಹೇಳುತ್ತೆ? ಸೆಲ್ಲರ್ಸ್ ವಾಪಸ್ ಬಂದ್ಬಿಟ್ಟಿದ್ದಾರೆ. ಓಕೆನಾ? ನೋಡಿ, ಮಾರ್ಕೆಟ್ ಇಲ್ಲಿ ಓಪನ್ ಆಯ್ತು. ಓಕೆನಾ? ಇಲ್ಲಿವರೆಗೆ ಸೆಲ್ಲರ್ಸ್ ತಳ್ಳಿದ್ರು, ಆದ್ರೆ ಮತ್ತೆ ಬೈಯರ್ಸ್ ಬಂದ್ಬಿಟ್ರು ಸಡನ್ ಆಗಿ. ಈ ಕಡ್ಡಿ ನೋಡಿ, ಇಲ್ಲಿಂದ ಮತ್ತೆ ಮೇಲ್ಗಡೆವರೆಗೆ ಇಲ್ಲಿವರೆಗೆ ತಂದ್ರು ಬೈಯರ್ಸ್. ಆದ್ರೆ ಫುಲ್ ತಗೊಂಡು ಹೋಗೋದಕ್ಕೆ ಬೈಯರ್ಸ್ಗೆ ಆಗ್ಲಿಲ್ಲ, ಇಲ್ಲಿಗೆ ನಿಲ್ಸ್ಬಿಟ್ರು. ಅವಾಗ ಸೆಲ್ಲರ್ಸ್ ಸ್ಟ್ರಾಂಗ್ ಆಗ್ಬಿಟ್ರು ಅಂತ ಹೇಳ್ಬಿಟ್ಟು ಅರ್ಥ. ಓಕೆನಾ? ಸೊ ಸೆಲ್ಲರ್ಸ್ ಆರ್ ಬ್ಯಾಕ್ ಇನ್ ದ ಮಾರ್ಕೆಟ್ ಅಂಡ್ ಅಪ್ ಟ್ರೆಂಡ್ ಮೇ ಎಂಡ್. ಇದೇನ್ ಹೇಳುತ್ತೆ? ಸೆಲ್ಲರ್ಸ್ ವಾಪಸ್ ಬಂದ್ಬಿಟ್ಟಿದ್ದಾರೆ, ಅಪ್ ಟ್ರೆಂಡ್ ಬಂದ್ಬಿಟ್ಟು ಎಂಡ್ ಆಗುತ್ತೆ ಅಂತ ಹೇಳಿ ಅರ್ಥ. ಟ್ರೇಡರ್ಸ್ ಕ್ಯಾನ್ ಎಂಟರ್ ಎ ಶಾರ್ಟ್ ಪೊಸಿಷನ್ ಇಫ್ ನೆಕ್ಸ್ಟ್ ಡೇ ಅ ಬೇರಿಶ್ ಕ್ಯಾಂಡಲ್ ಇಸ್ ಫಾರ್ಮ್ಡ್. ನೆಕ್ಸ್ಟ್ ಡೇ ಇಲ್ಲೊಂದು ರೆಡ್ ಕ್ಯಾಂಡಲ್ ಬಂದ್ರೆ ನಾವೇನ್ ಮಾಡ್ಬೇಕು? ಡೌನ್ ಪ್ರೊಸೆಸ್ ಅನ್ನ ತಗೋಬೇಕು, ಡೌನ್ ಟ್ರೇಡಿಂಗ್ ಅನ್ನ ತಗೋಬೇಕು. ಶಾರ್ಟ್ ಸೆಲ್ಲಿಂಗ್ ಅಂತ ಹೇಳ್ಬಿಟ್ಟು ಹೇಳ್ತಾರೆ, ಅದಕ್ಕೆ ಅದನ್ನ ತಗೋಬೇಕು. ಓಕೆನಾ? ಅಂಡ್ ಕ್ಯಾನ್ ಪ್ಲೇ ಸ್ಟಾಪ್ ಲಾಸ್ ಅಟ್ ದ ಹೈ ಆಫ್ ದ ಹ್ಯಾಂಗಿಂಗ್ ಮ್ಯಾನ್. ಇಲ್ಲಿ ಸ್ಟಾಪ್ ಲಾಸ್ ಇಡಬೇಕು. ಅಂದ್ರೆ ಇದಕ್ಕಿಂತಲೂ ಮೇಲೆ ಹೋದ್ರೆ ನಮ್ಗೆ ಬೇಡ, ಸಣ್ಣ ಪ್ರಮಾಣದ ಲಾಸ್ ಆದ್ರೂ ಕೂಡ ಪರವಾಗಿಲ್ಲ, ನಾವು ವಾಪಸ್ ಹೋಗ್ಬಿಡ್ತೀವಿ, ಎಕ್ಸಿಟ್ ಮಾಡ್ಬಿಡ್ತೀವಿ ಅಂತ ಹೇಳ್ಬಿಟ್ಟು ಅರ್ಥ. ಇಲ್ಲ ಅಂತಾರೆ ಮತ್ತೆ ಮಾರ್ಕೆಟ್ ಮೇಲೆ ಹೋಗ್ಬಿಟ್ಟೆ ನಮಗೆ ನಷ್ಟ ಆಗ್ಬಿಡುತ್ತೆ. ಬಿಲೋ ಇಸ್ ಅನ್ ಎಕ್ಸಾಂಪಲ್ ಆಫ್ ಹ್ಯಾಂಗಿಂಗ್ ಮ್ಯಾನ್ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್. ಈಗ ನೋಡಿ, ಇದರದ್ದು ಮೇನ್ ಎಕ್ಸಾಂಪಲ್ ನೋಡೋಣ. ದಿಸ್ ಈಸ್ ಕಾಲ್ಡ್ ಹ್ಯಾಂಗಿಂಗ್ ಮ್ಯಾನ್. ಓಕೆನಾ? ಇದಕ್ಕೇನಂತೀವಿ ನಾವು? ಹ್ಯಾಂಗಿಂಗ್ ಮ್ಯಾನ್. ಇಲ್ಲಿ ಹಾಕಿದ್ ನೋಡಿ, ಡ್ರಾಯಿಂಗ್ ಅಲ್ಲಿ ನೋಡ್ಬೇಕು ನೀವು. ಈ ಚಾರ್ಟ್ ಪ್ಯಾಟರ್ನ್ ಈ ತರ ಅಪ್ ಟ್ರೆಂಡ್ ಇರುತ್ತೆ,
ಅಪ್ ಟ್ರೆಂಡ್ ಅಲ್ಲಿ ಬಂದ್ಬಿಟ್ಟು ಈ ತರ ಒಂದು ಏನಾಗುತ್ತೆ, ಹ್ಯಾಂಗಿಂಗ್ ಮ್ಯಾನ್ ಫಾರ್ಮೇಶನ್ ಆಗುತ್ತೆ. ಹ್ಯಾಂಗಿಂಗ್ ಮ್ಯಾನ್ ಫಾರ್ಮೇಶನ್ ಅಂದ್ರೆ ಏನು, ಸೆಲ್ಲರ್ಸ್ ಬಂದ್ಬಿಟ್ಟಿದ್ದಾರೆ ಅಂತ ಹೇಳಿ ಅರ್ಥ. ನೆಕ್ಸ್ಟ್ ಡೇ ಬಂದ್ಬಿಟ್ಟು ನಮಗೆ ಇದರದ್ದು ಲೋ ಬ್ರೇಕ್ ಆದ್ರೆ ಇಲ್ಲಿ ಬಂದ್ಬಿಟ್ಟು ಒಂದು ಎಂಟ್ರಿ ಆಗ್ಬೇಕು. ಈ ಹ್ಯಾಂಗಿಂಗ್ ಮ್ಯಾನ್ ಲೋ ಇದೆ ಅಲ್ವಾ, ಈ ಲೋ ಬ್ರೇಕ್ ಆಗಿದ ತಕ್ಷಣ ಈ ರೆಡ್ ಕ್ಯಾಂಡಲ್ ಇಲ್ಲಿ ನಮ್ದು ಎಂಟ್ರಿ ಆಗಬೇಕು. ಸ್ಟಾಪ್ ಲಾಸ್ ಬಂದ್ಬಿಟ್ಟು ಇದ್ರ ಮೇಲೆ ಇಡಬೇಕು. ಓಕೆನಾ, ಇದ್ರ ಮೇಲೆ ಮತ್ತೆ ಮಾರ್ಕೆಟ್ ಹೋದ್ರೆ ಓಕೆನಾ ನಮಗೆ ಲಾಸ್ ಆಗುತ್ತೆ. ಹಂಗಾಗ್ಬಿಟ್ಟು ಇಲ್ಲಿಂದ ಇಲ್ಲಿವರೆಗೆ ಇಷ್ಟೇ ಸಣ್ಣ ಪ್ರಮಾಣದ ಲಾಸ್ ಮಾಡ್ಕೊಳ್ಳಿಕ್ ರೆಡಿ ಇರ್ತೀವಿ. ಇಲ್ಲಿಂದ ಇಲ್ಲಿವರೆಗೆ ಲಾಭ ಮಾಡ್ಕೊಳ್ಳಿಕ್ ರೆಡಿ ಇದೀವಿ. ಡೌನ್ ಟ್ರೆಂಡ್ ಸ್ಟಾರ್ಟ್ ಆಗುತ್ತೆ ನೋಡಿ, ಡೌನ್ ಟ್ರೆಂಡ್ ಬರುತ್ತೆ ಇದು. ಓಕೆನಾ, ಸೊ ಇದಕ್ಕೆ ಏನಂತೀವಿ ನಾವು, ಹ್ಯಾಂಗಿಂಗ್ ಮ್ಯಾನ್ ಅಂತೀವಿ. ಈ ಹ್ಯಾಂಗಿಂಗ್ ಮ್ಯಾನ್ ಲೋ ಬ್ರೇಕ್ ಆದ್ರೆ ನಮ್ದು ಎಂಟ್ರಿ, ಇದ್ರದ್ದು ಫರ್ದರ್ ನೆಕ್ಸ್ಟ್ ಈ ಲೋ ಇದೆ ಅಲ್ವಾ, ಇದು ಬಂದ್ಬಿಟ್ಟು ನಮ್ದು ಟಾರ್ಗೆಟ್. ಇಲ್ಲಿಗೆ ಬಂದು ರೀಚ್ ಆಗ್ಬಿಟ್ರೆ ನಾವು ಎಕ್ಸಿಟ್ ಆಗ್ಬಿಟ್ಟು ಲಾಭ ಮಾಡ್ಕೊಂಡು ಆಚೆ ಬಂದ್ಬಿಡ್ತೀವಿ. ಇನ್ ಕೇಸ್ ಮಾರ್ಕೆಟ್ ಏನಾದ್ರು ಉಲ್ಟಾ ಹೊಡಿತು ಅಂತಂದ್ರೆ ಇದ್ರ ಮೇಲೆ ಈ ಹ್ಯಾಂಗಿಂಗ್ ಮ್ಯಾನ್ ಇದೆಯಲ್ವಾ, ನನ್ನ ಕರ್ಜರು, ಇದ್ರ ಮೇಲೆ ಹೋಗ್ಬಿಟ್ರೆ ನಾವು ಎಕ್ಸಿಟ್ ಆಗ್ಬಿಡ್ಬೇಕು, ಅದರಲ್ಲಿ ಇರಬಾರ್ದು. ಓಕೆ, ಸೊ ಇದು ನಮಗೆ ಅರ್ಥ ಮಾಡ್ಕೋಬೇಕಾಗಿರುವಂಥದ್ದು. ಅದೇ ತರ ಡಾರ್ಕ್ ಕ್ಲೌಡ್ ಕವರ್, ಇದನ್ನು ಕೂಡ ಡೌನ್ ಟ್ರೆಂಡ್ ಬಗ್ಗೆ ಹೇಳ್ತದೆ ಇದೆಲ್ಲ. ಡಾರ್ಕ್ ಕ್ಲೌಡ್ ಕವರ್ is a multiple candlestick pattern formed after the uptrend indicating a bearish reversal. ಈಗ ಅಪ್ ಟ್ರೆಂಡ್ ಆದ್ಮೇಲೆ ಡೌನ್ ಟ್ರೆಂಡ್ ಸ್ಟಾರ್ಟ್ ಆಗ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತದೆ ಇದು. ಓಕೆನಾ, ಆ ಟೈಮಲ್ಲಿ ಟಾಪ್ ಅಲ್ಲಿ ಇದು ಫಾರ್ಮೇಶನ್ ಆಗುತ್ತೆ. ಇಟ್ ಈಸ್ ಫಾರ್ಮ್ಡ್ ಬೈ 2 ಕ್ಯಾಂಡಲ್ಸ್. ಅದೇನಾಗುತ್ತೆ, 2 ಕ್ಯಾಂಡಲ್ ಇಂದ ಫಾರ್ಮ್ ಆಗುತ್ತೆ. ದ ಫಸ್ಟ್ ಕ್ಯಾಂಡಲ್ ಬೀಯಿಂಗ್ ಎ ಬುಲ್ಲಿಶ್, ಇಲ್ಲಿ ನೋಡಿ ರೆಡ್ ಗ್ರೀನ್ ಕ್ಯಾಂಡಲ್ ಇದೆಯಾ, ಇದು ಬುಲ್ಲಿಶ್ ಇರುತ್ತೆ. ವಿಚ್ ಇಂಡಿಕೇಟ್ಸ್ ದ ಕಂಟಿನ್ಯೂಯೇಷನ್ ಆಫ್ ಅಪ್ ಟ್ರೆಂಡ್, ಇದೇನ್ ಹೇಳುತ್ತೆ, ಗ್ರೀನು ಅಪ್ ಟ್ರೆಂಡ್ ಹೋಗ್ತಾ ಇದೀನಿ ಅಂತ ಹೇಳ್ಬಿಟ್ಟು ಹೇಳುತ್ತೆ. ಆದ್ರೆ ದ ಸೆಕೆಂಡ್ ಕ್ಯಾಂಡಲ್ ಈಸ್ ಅ ಬೇರಿಶ್ ಕ್ಯಾಂಡಲ್. ಸೆಕೆಂಡ್ ಏನಿದೆ ಇದು ಬೇರಿಶ್, ಡೌನ್ ಟ್ರೆಂಡ್ ಬರ್ತೀನಿ ಅಂತೇಳಿ ಹೇಳ್ತದೆ ಇದು. ಓಕೆನಾ, ವಿಚ್ ಓಪನ್ಸ್ ದ ಗ್ಯಾಪ್ ಅಪ್ ಬಟ್ ಕ್ಲೋಸಸ್ ಮೋರ್ ದನ್ 50% ಆಫ್ ದ ರಿಯಲ್ ಬಾಡಿ ಆಫ್ ದ ಪ್ರೀವಿಯಸ್ ಕ್ಯಾಂಡಲ್. ಇಲ್ಲಿ ಮೇಲ್ಗಡೆ ಓಪನ್ ಆಗುತ್ತೆ, ಇದು ಗ್ರೀನ್ ಕ್ಯಾಂಡಲ್ ಗಿಂತಲೂ ಮೇಲೆ ಓಪನ್ ಆಗುತ್ತೆ. ಮೇಲೆ ಮೇಲೆ ಓಪನ್ ಆಗಿ 50% ಗಿಂತಲೂ ಜಾಸ್ತಿ, ಇಲ್ಲೊಂದು ಬ್ಲೂ ಲೈನ್ ಇದೆ ನೋಡಿ, ಇದಕ್ಕಿಂತಲೂ ಜಾಸ್ತಿ ಕೆಳಗಡೆ ಬಂದ್ಬಿಟ್ಟು ಈ ಗ್ರೀನ್ ಕ್ಯಾಂಡಲ್ 50% ಗಿಂತಲೂ ಜಾಸ್ತಿ ಡೌನ್ ಬರ್ಬೇಕದು, ಬಂದು ಅಲ್ಲಿ ಕ್ಲೋಸ್ ಆಗ್ಬೇಕು. ಓಕೆನಾ, ಅವಾಗ ಏನ್ ತೋರಿಸುತ್ತೆ ಅದು, ವಿಚ್ ಶೋಸ್ ದಟ್ ದ ಬೇರ್ಸ್ ಆರ್ ಬ್ಯಾಕ್ ಇನ್ ದ ಮಾರ್ಕೆಟ್ ಅಂಡ್ ದ ಬೇರಿಸ್ ರಿವರ್ಸಲ್ ಇಸ್ ಗೋಯಿಂಗ್ ಟು ಟೇಕ್ ಪ್ಲೇಸ್. ಅವಾಗ ಏನ್ ಹೇಳುತ್ತೆ ಇದು, ಓ ಬೇರ್ಸ್ ಅಂತಂದ್ರೆ ಡೌನ್, ಮಾರ್ಕೆಟ್ ಡೌನ್ ತಗೊಂಡು ಹೋಗೋರು, ಶಾರ್ಟ್ ಸೆಲ್ಲರ್ಸ್ ಬಂದ್ಬಿಟ್ಟಿದ್ದಾರೆ, ಡೌನ್ ಹೋಗ್ತಾ ಇದೆ ಮಾರ್ಕೆಟ್ ಅಂತ ಹೇಳ್ಬಿಟ್ಟು ಅರ್ಥ. ನೆಕ್ಸ್ಟ್ ಡೇ ಬಂದ್ಬಿಟ್ಟು ನಾವು ಎಂಟ್ರಿ ತಗೋಬೇಕಾಗತ್ತೆ. ಅದು ಇಲ್ಲಿ ನಾವು ನೋಡೋಣ ಚಾರ್ಟ್ ಅಲ್ಲಿ. ನೋಡಿ ಇಲ್ಲಿ ಬಂದ್ಬಿಟ್ಟು ಮಾರ್ಕೆಟ್ ಅಪ್ ಟ್ರೆಂಡ್ ಇತ್ತು, ಅಪ್ ಟ್ರೆಂಡ್ ಆದ್ಮೇಲೆ ಇದು ಗ್ರೀನ್ ಇದೆಯಲ್ವಾ, ಇದು ಅಪ್ ಟ್ರೆಂಡ್. ಸೊ ಇಲ್ಲಿಂದ ಇಲ್ಲಿವರೆಗೆ ಅಪ್ ಟ್ರೆಂಡ್ ಇದೆ, ನಾನು ಕರ್ಸರ್ ನೋಡಿ, ಇಲ್ಲಿಂದ ಇಲ್ಲಿವರೆಗೆ ಅಪ್ ಟ್ರೆಂಡ್ ಇದೆ. ಆದ್ರೆ ಇಲ್ಲೊಂದು ರೆಡ್ ಬಂದ್ಬಿಡ್ತು. ಓಕೆನಾ, ಇದ್ರ ಮೇಲೆ ಓಪನ್ ಆಗಿದೆ, ಇಲ್ಲಿವರೆಗೆ ಬಂದಿದೆ, ಇದ್ರ 50% ಗಿಂತಲೂ ಜಾಸ್ತಿ ಆಗಿದೆ. ನಮ್ದು ಎಂಟ್ರಿ ಇದರದ್ದು ಲೋ ಬ್ರೇಕ್ ಆಗಿದ ತಕ್ಷಣ ಇಲ್ಲಿ ಸ್ಟಾಪ್ ಲಾಸ್ ಬಂದ್ಬಿಟ್ಟು ಇಲ್ಲಿರುತ್ತೆ. ಇದು ಟಾರ್ಗೆಟ್, ಇದು ಪ್ರೀವಿಯಸ್ ಲೋ ಇರುತ್ತಲ್ಲ ಇದರದ್ದು, ಇದು ಬಂದ್ಬಿಟ್ಟು ನಮಗೆ ಟಾರ್ಗೆಟ್. ಇಲ್ಲಿವರೆಗೆ ಬಂದ್ರೆ ನಾವು ಎಕ್ಸಿಟ್ ಆಗ್ಬಿಡ್ತೀವಿ. ಈ ಮಾರ್ಕೆಟ್ದು ಈ ರೆಡ್ ಕ್ಯಾಂಡಲ್ ಇದೆಯಲ್ವಾ, ಇದರದ್ದು ಹೈ, ಇದು ಬ್ರೇಕ್ ಏನಾದ್ರು ಆಗ್ಬಿಟ್ರೆ ನಾವು ಬಂದ್ಬಿಟ್ಟು ಸ್ಟಾಪ್ ಲಾಸ್ ಹಿಟ್ ಆಯ್ತು ಅಂತ ಹೇಳ್ಬಿಟ್ಟು ಆಚೆ ಬಂದ್ಬಿಡ್ತೀವಿ. ಈ ತರ ನಾವು ಟ್ರೇಡಿಂಗ್ ಅನ್ನ ಮಾಡ್ಬೇಕಾಗತ್ತೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ. ಸೊ ಇದೆಲ್ಲ ಸಿಂಪಲ್, ಪ್ರಾಕ್ಟಿಕಲ್ ಮತ್ತೆ ನಾನು ತೋರಿಸ್ತೀನಿ ಹೆಂಗೆ ಅಂತ ಹೇಳ್ಬಿಟ್ಟು. ಓಕೆನಾ, ಸೊ ಇದರದ್ದು ಲೋ ಎಂಟ್ರಿ ಆಗತ್ತೆ, ಇಲ್ಲಿವರೆಗೆ ಬಂದು ಇದು ಲಾಭ ತಗೋತೀವಿ ನಾವು, ಇಷ್ಟು ಲಾಭ. ಆಮೇಲೆ ಬಂದ್ಬಿಟ್ಟು ಇದ್ರ ಸಣ್ಣ ಪ್ರಮಾಣ ಏನಾದ್ರು ಮಾರ್ಕೆಟ್ ರಿವರ್ಸ್ ಹೊಡಿತು ಅಂತಾರೆ, ಇದ್ರ ಮೇಲೆ ಹೋಗ್ಬಿಟ್ರೆ ನಾವು ಎಕ್ಸಿಟ್ ಆಗ್ಬಿಡ್ತೀವಿ ಅಷ್ಟೇ. ಇದಕ್ಕೆ ಡಾರ್ಕ್ ಕ್ಲೌಡ್ ಕವರ್ ಅಂತ ಹೇಳ್ಬಿಟ್ಟು ಹೇಳ್ತೀವಿ. ಓಕೆನಾ, ಇನ್ನು ಮುಂದೆ ನೋಡೋಣ ಬೇರಿಶ್ ಆಂಗಲ್ಫಿಂಗ್ ಅಂತ ಹೇಳ್ಬಿಟ್ಟು ಹೇಳ್ತೀವಿ ನಾವು. ಬೇರಿಶ್ ಆಂಗಲ್ಫಿಂಗ್ ಪ್ಯಾಟರ್ನ್, ಇದು ಕೂಡ ಮಾರ್ಕೆಟ್ ಡೌನ್ ಟ್ರೆಂಡ್ ಹೋಗೋದ್ರ ಬಗ್ಗೆನೇ ಹೇಳ್ತದೆ ನಮಗೆ. ಬೇರಿಶ್ ಬೇರಿಶ್ ಆಂಗಲ್ಫಿಂಗ್ ಅಂತೀವಿ ಇದಕ್ಕೆ ನಾವು. ಒಂದು ಗ್ರೀನ್ ಇರುತ್ತೆ, ಇದು ರೆಡ್ ಬಂದ್ಬಿಟ್ಟು ಈ ಗ್ರೀನ್ ಅನ್ನು ಸಂಪೂರ್ಣವಾಗಿ ನುಂಗ್ ಬಿಡುತ್ತೆ ನೋಡಿ, ಅದರ ಒಳಗಡೆನೆ ಇರುತ್ತೆ ಅದು. ಅದಕ್ಕೆ ಇದಕ್ಕೆ ಬೇರಿಶ್ ಆಂಗಲ್ಫಿಂಗ್ ಅಂತೀವಿ ನಾವು. ಈ ತರ ಸಂಪೂರ್ಣವಾಗಿ ನುಂಗಿರ್ಬೇಕು ರೆಡ್ ಕ್ಯಾಂಡಲ್ ಈ ಗ್ರೀನ್ ಕ್ಯಾಂಡಲ್ಗೆ. ಓಕೆನಾ, ಅದು ಇಂಪಾರ್ಟೆಂಟ್. ಬೇರಿಶ್ ಆಂಗಲ್ಫಿಂಗ್ ಇಸ್ ಅ ಮಲ್ಟಿಪಲ್ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ದಟ್ ಈಸ್ ಫಾರ್ಮ್ಡ್ ಆಫ್ಟರ್ ಅನ್ ಅಪ್ ಟ್ರೆಂಡ್. ಅಪ್ ಟ್ರೆಂಡ್ ಆದ್ಮೇಲೆ ಇದು ಫಾರ್ಮ್ ಆಗುತ್ತೆ. ಇಂಡಿಕೇಟಿಂಗ್ ಅ ಬೇರಿಶ್ ರಿವರ್ಸಲ್, ಇದೇನ್ ಹೇಳುತ್ತೆ ಅಂತಂದ್ರೆ ಬೇರಿಶ್ ರಿವರ್ಸಲ್ ಹೇಳ್ತದೆ. ಇಟ್ ಈಸ್ ಫಾರ್ಮ್ಡ್ ಬೈ 2 ಕ್ಯಾಂಡಲ್ಸ್, ಇದೇನ್ ಹೇಳ್ತದೆ, 2 ಕ್ಯಾಂಡಲ್ ಮುಖಾಂತರ ಇದು ಫಾರ್ಮೇಶನ್ ಆಗುತ್ತೆ. ದ ಸೆಕೆಂಡ್ ಕ್ಯಾಂಡಲ್ ಸ್ಟಿಕ್ ಎಂಗಲ್ಫ್ಸ್ ದ ಫಸ್ಟ್ ಕ್ಯಾಂಡಲ್ ಸ್ಟಿಕ್. ನಾನು ಹೇಳದ್ನಲ್ವಾ, ಈ ಸೆಕೆಂಡ್ ಕ್ಯಾಂಡಲ್ ಏನ್ ಮಾಡುತ್ತೆ, ಪೂರ್ತಿ ಗ್ರೀನ್ ಕ್ಯಾಂಡಲ್ ಅನ್ನ ನುಂಗ್ ಬಿಡುತ್ತೆ. ದ ಫಸ್ಟ್ ಕ್ಯಾಂಡಲ್ ಬೀಯಿಂಗ್ ಬುಲ್ಲಿಶ್ ಕ್ಯಾಂಡಲ್, ಫಸ್ಟ್ ಏನಿರುತ್ತೆ, ಬುಲ್ಲಿಶ್ ಇರುತ್ತೆ. ಓಕೆನಾ,
ಕ್ಯಾಂಡಲ್ ಇಂಡಿಕೇಟ್ಸ್ ದ ಕಂಟಿನ್ಯೂಷನ್ ಆಫ್ ದ ಅಪ್ ಟ್ರೆಂಡ್. ಈ ಬುಲ್ಲಿಶ್ ಕ್ಯಾಂಡಲ್ ಏನು ಕಂಟಿನ್ಯೂಷನ್ ಆಫ್ ಅಪ್ ಟ್ರೆಂಡ್ ಹೇಳ್ತದೆ. ದ ಸೆಕೆಂಡ್ ಕ್ಯಾಂಡಲ್ ಸ್ಟಿಕ್ ಚಾರ್ಟ್ ಇಸ್ ಎ ಲಾಂಗ್ ಬೇರಿಶ್ ಕ್ಯಾಂಡಲ್. ಇದು ಲಾಂಗ್ ಬೇರಿಶ್ ಕ್ಯಾಂಡಲ್ ಇರ್ತದೆ ಸೆಕೆಂಡ್. ಓಕೆನಾ? ಅಂಡ್ ಶೋಸ್ ದಟ್ ದ ಬೇರ್ಸ್ ಆರ್ ಬ್ಯಾಕ್ ಇನ್ ದ ಮಾರ್ಕೆಟ್. ಇದೇನ್ ಹೇಳುತ್ತೆ? ಸೆಲ್ಲರ್ಸ್ ಬಂದ್ಬಿಟ್ಟಿದ್ದಾರೆ, ಶಾರ್ಟ್ ಸೆಲ್ಲಿಂಗ್. ಬೇರ್ಸ್ ಅಂದ್ರೆ ಸೆಲ್ಲರ್ಸ್, ಅವ್ರು ಬ್ಯಾಕ್ ಬಂದ್ಬಿಟ್ಟಿದ್ದಾರೆ. ನೆಕ್ಸ್ಟ್ ಡೇ ಏನಾದ್ರು ಇದರದ್ದು ಲೋ ಬ್ರೇಕ್ ಆಗಿ ರೆಡ್ ಕ್ಯಾಂಡಲ್ ಡೌನ್ ಬರ್ತಾ ಇದ್ರೆ ನಮ್ದು ಎಂಟ್ರಿ ಆಗತ್ತೆ. ಓಕೆನಾ? ಸ್ಟಾಪ್ ಲಾಸು ಈ ರೆಡ್ ಮೇಲೆ ಇಟ್ಕೋಬಹುದು. ಸೊ ಈಗ ನೋಡೋಣ ಹೆಂಗೆ ಅಂತೇಳಿ. ನೋಡಿ, ಬೇರಿಶ್ ಎಂಗಲ್ಫಿಂಗ್. ಸೊ ಇದು ಅಪ್ ಟ್ರೆಂಡ್ ಇತ್ತು, ನನ್ ಕರ್ಸರ್ ನೋಡಿ, ಅಪ್ ಟ್ರೆಂಡ್ ಅಪ್ ಟ್ರೆಂಡ್ ಅಪ್ ಟ್ರೆಂಡ್ ಅಪ್ ಟ್ರೆಂಡ್. ಓಕೆನಾ? ಇಲ್ಲಿ ಗ್ರೀನ್ ಇದೆ, ಈ ಗ್ರೀನ್ ಅನ್ನ ಈ ರೆಡ್ ಕ್ಯಾಂಡಲ್ ಏನ್ ಮಾಡಿದೆ? ಸಂಪೂರ್ಣವಾಗಿ ನುಂಗ್ಬಿಟ್ಟಿದೆ. ಇದಕ್ಕೆ ಏನಂತೀವಿ ನಾವು? ಬೇರಿಶ್ ಎಂಗಲ್ಫಿಂಗ್ ಅಂತೀವಿ. ಸೊ ಈ ರೆಡ್ ಲೋ ಬ್ರೇಕ್ ಆದ್ರೆ, ನಾನು ಕರ್ಸರ್ ನೋಡಿ, ಲೋ ಬ್ರೇಕ್ ಆದ್ರೆ ನಮ್ದು ಎಂಟ್ರಿ ಇಲ್ಲಿ. ಸ್ಟಾಪ್ ಲಾಸು ಈ ರೆಡ್ ಹೈ, ನನ್ ಕರ್ಸರ್ ನೋಡಿ. ಓಕೆನಾ? ಇಲ್ಲಿ ನಮ್ದು ಸ್ಟಾಪ್ ಲಾಸ್. ಇದ್ರ ಮೇಲೆ ಮಾರ್ಕೆಟ್ ಏನಾದ್ರು ಉಲ್ಟಾ ಹೊಡೆದ್ರೆ ನಾವು ಆಚೆ ಬಂದ್ಬಿಡ್ಬೇಕು, ಒಳಗಡೆ ಇರಬಾರ್ದು. ಯಾಕಂದ್ರೆ ಶಾರ್ಟ್ ಸೆಲ್ಲಿಂಗ್ ತಗೊಂಡಿದೀವಿ, ಡೌನ್ ಬರುತ್ತೆ ಅಂತ ಹೇಳಿ ತಗೊಂಡಿದೀವಿ. ಮಾರ್ಕೆಟ್ ಮೇಲೆ ಹೋಗ್ಬಿಟ್ರೆ ನಾವು ಇರ್ಕೊಡುದು. ಸೊ ಇಲ್ಲಿ ಎಂಟ್ರಿ, ಇದು ಬಂದ್ಬಿಟ್ಟು ಸ್ಟಾಪ್ ಲಾಸು. ಓಕೆ, ಟಾರ್ಗೆಟ್ ಬಂದ್ಬಿಟ್ಟು ಈ ಗ್ರೀನ್, ಈ ಡೌನ್ ಇದೆಯಲ್ವಾ, ಇದ್ರದ್ದು ಇಲ್ಲಿವರೆಗೆ, ಇಲ್ಲಿಗೆ. ಸೊ ಇಲ್ಲಿವರೆಗೆ ನಮಗೆ ಇದು ಟಾರ್ಗೆಟ್ ನೋಡಿ. 1:2 3 4 ಟಾರ್ಗೆಟ್ ನಮಗೆ ಸಿಗುತ್ತೆ. ಓಕೆನಾ? ಸೊ ಇದನ್ನ ಈ ರೀತಿಯಾಗಿ ನಾವು ಟ್ರೇಡಿಂಗ್ ಅನ್ನ ಮಾಡಬೇಕಾಗತ್ತೆ. ಅವಾಗ ನಮಗೆ ಒಳ್ಳೆ ಲಾಭವನ್ನ ಇದರಲ್ಲಿ ನಾವು ಮಾಡ್ಕೋಬಹುದು. ಓಕೆ, ಸೊ ಇದು ಬೇರಿಶ್ ಎಂಗಲ್ಫಿಂಗ್ ಅಂತ ಹೇಳ್ಬಿಟ್ಟು ನಾವು ಹೇಳ್ತೀವಿ. ಅದೇ ತರ ದ ಈವ್ನಿಂಗ್ ಸ್ಟಾರ್ ಅಂತ ಹೇಳ್ಬಿಟ್ಟು ಹೇಳ್ತೀವಿ. ಈ ತರ 3 ಕ್ಯಾಂಡಲ್ ಸ್ಟಿಕ್ ಬರ್ತವೆ. ಇದಕ್ಕೇನಂತೀವಿ ನಾವು? ಈವ್ನಿಂಗ್ ಸ್ಟಾರ್ ಅಂತ ಹೇಳ್ಬಿಟ್ಟು ಹೇಳ್ತೀವಿ. ಈವ್ನಿಂಗ್ ಸ್ಟಾರ್ ಇದೇನ್ ಹೇಳ್ತದಪ್ಪ ಅಂತಂದ್ರೆ, ದ ಈವ್ನಿಂಗ್ ಸ್ಟಾರ್ ಇಸ್ ಅ ಮಲ್ಟಿಪಲ್ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ದಟ್ ಈಸ್ ಫಾರ್ಮ್ಡ್ ಆಫ್ಟರ್ ದ ಅಪ್ ಟ್ರೆಂಡ್. ಮಲ್ಟಿಪಲ್ ಕ್ಯಾಂಡಲ್ ಸ್ಟಿಕ್ ಇರ್ತದೆ, ಅಪ್ ಟ್ರೆಂಡ್ ಆದ್ಮೇಲೆ ಇದು ಫಾರ್ಮೇಶನ್ ಆಗುತ್ತೆ. ಇಂಡಿಕೇಟಿಂಗ್ ಬೇರಿಶ್ ರಿವರ್ಸಲ್. ಇದೇನ್ ಹೇಳ್ತದೆ? ಬೇರಿಶ್ ರಿವರ್ಸಲ್ ಹೇಳ್ತದೆ. ಬೇರಿಶ್ ಅಂದ್ರೆ ಡೌನ್ ಬರ್ತದೆ. ಇಟ್ ಇಸ್ ಮೇಡ್ ಅಪ್ ಆಫ್ 3 ಕ್ಯಾಂಡಲ್ ಸ್ಟಿಕ್ಸ್. ಇದೇನು? 3 ಕ್ಯಾಂಡಲ್ ಸ್ಟಿಕ್ ಇಂದ ಫಾರ್ಮೇಶನ್ ಆಗುತ್ತೆ. ಓಕೆನಾ? ದ ಫಸ್ಟ್ ಬೀಯಿಂಗ್ ಎ ಬುಲ್ಲಿಶ್ ಕ್ಯಾಂಡಲ್. ಫಸ್ಟ್ ಒಂದು ಬುಲ್ಲಿಶ್ ಕ್ಯಾಂಡಲ್ ಇರುತ್ತೆ, ಇದು ಗ್ರೀನು. ದ ಸೆಕೆಂಡ್ ಇಸ್ ಅ ಡೋಜಿ. ಇದಕ್ಕೆ ಡೋಜಿ ಅಂತೀವಿ ನಾವು. ಇದು ಮೇಲ್ಗಡೆ ಕಡ್ಡಿ ಕೆಳಗಡೆ ಕಡ್ಡಿ ಅಂತಂದ್ರೆ ವಿಕ್ಸ್ ಅಂತೀವಿ ಅದಕ್ಕೆ. ಓಕೆನಾ? ಸೊ ಶಾಡೋಸ್. ಇದು ಸೆಂಟ್ರಲ್ಲಿ ಮಾತ್ರ ಬಾಡಿ, ಇದು ಬಾಡಿ ಅಂತೀವಿ ನಾವು. ಇದಕ್ಕೆ ಬಾಡಿ ಅಂತೀವಿ. ಇದು ಫುಲ್ ಬಾಡಿ ಅಂತೀವಿ ಇದಕ್ಕೆಲ್ಲ. ಈ ಗ್ರೀನ್ ಫುಲ್ ಇದೆಯಲ್ಲ, ಇದಕ್ಕೆ ಬಾಡಿ ಅಂತೀವಿ. ಈ ತರ ಕಡ್ಡಿಗಳು ಬಂದ್ರೆ ಶಾಡೋ ಅಂತ ಹೇಳ್ಬಿಟ್ಟು ಹೇಳ್ತೀವಿ. ಇದು ಬಾಡಿ, ಬಾಡಿ ಚಿಕ್ಕದಾಗಿದೆ. ಓಕೆ, ಅದಕ್ಕೆ ಡೋಜಿ ಅಂತೀವಿ ನಾವು. ಇದು ಡೋಜಿ ಕ್ಯಾಂಡಲ್. ಅಂಡ್ ದ ಥರ್ಡ್ ಬೇಯಿಂಗ್ ಎ ಬೇರಿಶ್ ಕ್ಯಾಂಡಲ್. ಇದು ಫುಲ್ ಬೇರಿಶ್. ಓಕೆನಾ? ಬೇರಿಶ್ ಮಾರೋಬುಜು ಅಂತೂ ಅಂತಾರೆ ಇದಕ್ಕೆ. ಸಿಂಗಲ್ ಕ್ಯಾಂಡಲ್ ಸ್ಟಿಕ್ ಬಂದ್ರೆ ಮುಂದೆ ಬರುತ್ತೆ. ಓಕೆನಾ? ಇದು ಬೇರಿಶ್. ಫಸ್ಟ್ ಏನು? ಅಪ್ ಟ್ರೆಂಡ್ ಬುಲ್ಲಿಶ್. ಇದು ಏನ್ ಗೊತ್ತಾ? ಡೋಜಿ. ಇದು ನಮಗೆ ಕನ್ಫ್ಯೂಸ್ ಮಾಡುತ್ತೆ. ಮಾರ್ಕೆಟ್ ಮೇಲೆ ಹೋಗುತ್ತಾ ಮತ್ತೆ ಡೌನ್ ಬರುತ್ತಾ ಅನ್ನೋದ್ರ ಬಗ್ಗೆ ಗೊತ್ತಿಲ್ಲ. ಓಕೆನಾ? ಸೊ ಅದು ಕನ್ಫ್ಯೂಷನ್. ಅದಕ್ಕೆ ನೆಕ್ಸ್ಟ್ ಡೇ ವರೆಗೆ ನಾವು ಕಾಯ್ಬೇಕು. ಇದು ನಮ್ಗೆ ಏನ್ ಕನ್ಫರ್ಮ್ ಮಾಡುತ್ತೆ? ಓ, ಮಾರ್ಕೆಟ್ ಡೌನ್ ಹೋಗುತ್ತೆ ಅಂತ ಹೇಳ್ಬಿಟ್ಟು ಅರ್ಥ. ಸೊ ಇಲ್ಲಿ ಇದೆ ನೋಡಿ, ಫಸ್ಟ್ ಕ್ಯಾಂಡಲ್ ಶೋಸ್ ದ ಕಂಟಿನ್ಯೂಷನ್ ಆಫ್ ದ ಅಪ್ ಟ್ರೆಂಡ್. ಇದು ಅಪ್ ಟ್ರೆಂಡ್ ತೋರಿಸುತ್ತೆ. ದ ಸೆಕೆಂಡ್ ಕ್ಯಾಂಡಲ್ ಬೀಯಿಂಗ್ ಎ ಡೋಜಿ ಇಂಡಿಕೇಟ್ಸ್ ಇಂಡಿಸಿಷನ್. ನಾನು ಹೇಳಿದ್ನಲ್ಲ, ಇಂಡಿಸಿಷನ್. ಏನು ಡಿಸಿಷನ್ ತಗೊಳ್ಳಿಕ್ ಆಗ್ತಾ ಇಲ್ಲ ಇಲ್ಲಿ in the market. And the third bearish candle shows that the bears are back in the market and reversal is going to take place. ಇದೇನ್ ಹೇಳುತ್ತೆ ನಮಗೆ? ಬ್ಯಾಕ್ ಬಂದ್ಬಿಟ್ರು ಬೇರ್ಸ್. ಓಕೆ, ಹಂಗಾಗ್ಬಿಟ್ಟು ಮಾರ್ಕೆಟ್ ಡೌನ್ ಬರುತ್ತೆ ಅಂತ ಹೇಳಿ ಹೇಳುತ್ತೆ. ದ ಸೆಕೆಂಡ್ ಕ್ಯಾಂಡಲ್ ಶುಡ್ ಬಿ ಕಂಪ್ಲೀಟ್ಲಿ ಔಟ್ ಆಫ್ ರಿಯಲ್ ಬಾಡೀಸ್ ಆಫ್ ದ ಫಸ್ಟ್ ಅಂಡ್ ಥರ್ಡ್ ಕ್ಯಾಂಡಲ್ಸ್. ಇದು ಫಸ್ಟ್ ಮತ್ತೆ ಓಕೆ ಥರ್ಡ್ ಕ್ಯಾಂಡಲ್. ಇದು ಫಸ್ಟ್ ಮತ್ತೆ ಇದು ಥರ್ಡ್ ಕ್ಯಾಂಡಲ್. ಇದರ ಕಂಪ್ಲೀಟ್ ದೂರದಲ್ಲಿ ಇದು ಇರಬೇಕು, ಔಟ್ ಆಫ್ ದ ಬಾಡಿ ಇರಬೇಕು ಇವೆಲ್ಲಾನು ಕೂಡ. ಅದಕ್ಕೆ ಔಟ್ ಆಫ್ ದ ಪ್ಲೇಸ್. ಈಗ ನೋಡೋಣ ಯಾವ ತರ ಅಂತೇಳಿ. ನೋಡಿ, ಅಪ್ ಟ್ರೆಂಡ್ ಇತ್ತು, ಇದನ್ನು ಕೂಡ ಅಪ್ ಟ್ರೆಂಡ್. ಇಲ್ಲಿ ಡೋಜಿ ನೋಡಿ, ಸಣ್ಣ ಬಾಡಿ ಇದೆ, ಮೇಲ್ಗಡೆ ಕೆಳಗಡೆ ಕಡ್ಡಿ ಅಂತಂದ್ರೆ ಶಾಡೋ ಇದೆ. ಓಕೆನಾ? ಇದರದ್ದು ಲೋ ಬ್ರೇಕ್ ಆಗ್ಬಿಟ್ರೆ ನಮಗೆ ಇಲ್ಲಿ ಎಂಟ್ರಿ ಆಗುತ್ತೆ. ಈ ಗ್ರೀನ್ ಲೋ ಬ್ರೇಕ್ ಆಗಿಬಿಡ್ಬೇಕು. ಓಕೆ, ಅವಾಗ ಏನ್ ಮಾಡ್ಬೇಕು ನಾವು? ಇಲ್ಲಿಗೆ ಎಂಟ್ರಿ, ಇಲ್ಲಿವರೆಗೆ ಲಾಭ ಬರುತ್ತೆ. ಸ್ಟಾಪ್ ಲಾಸು ಇಲ್ಲಿ ಇಟ್ಕೋಬೇಕು. ಓಕೆನಾ? ಸ್ಟಾಪ್ ಲಾಸು ಇಲ್ಲಿ ಇಟ್ಕೋಬೇಕು. ಸೊ ಎಂಟ್ರಿ, ಈ ಗ್ರೀನ್ ಲೋ ಬ್ರೇಕ್ ಆದ್ರೆ ಎಂಟ್ರಿ ತಗೊಂಡ್ಬಿಡ್ಬೇಕು. ಇಲ್ಲಿವರೆಗೆ ನಮಗೆ ಲಾಭ ಬರ್ತದೆ. ಸೊ ಈ ರೀತಿಯಾಗಿ ನಾವು ಟ್ರೇಡಿಂಗ್ ಅನ್ನ ಮಾಡ್ಬೇಕು, ಈ ಕ್ಯಾಂಡಲ್ ಸ್ಟಿಕ್ ಅನ್ನ ಯೂಸ್ ಮಾಡ್ಕೊಂಡು. ಓಕೆನಾ? ಇದಕ್ಕೇನಂತೀವಿ ನಾವು? ಈವ್ನಿಂಗ್ ಸ್ಟಾರ್ ಅಂತ ಹೇಳ್ಬಿಟ್ಟು ಹೇಳ್ತೀವಿ. ಈವ್ನಿಂಗ್ ಸ್ಟಾರ್. 3 ಬ್ಲ್ಯಾಕ್ ಕ್ರೌಸ್. ನೋಡಿ, ಕಂಟಿನ್ಯೂಸ್ಲಿ ಬರೀ ರೆಡ್ ಬರ್ತಾ ಐತೆ. ಅವಾಗ ಏನಂತೀವಿ ಇದಕ್ಕೆ? 3 ಬ್ಲ್ಯಾಕ್ ಕ್ರೌಸ್ ಅಂದ್ರೆ ಮಾರ್ಕೆಟ್ ಡೌನ್ ಟ್ರೆಂಡ್ ಹೋಗುತ್ತೆ. ಫುಲ್ಲು ಸೆಲ್ಲರ್ಸ್ ಜಾಸ್ತಿ ಬಂದ್ಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಅರ್ಥ.
ಓಕೆನಾ? ಸೊ ಆ ರೀತಿಯಾಗಿ ನಾವು ಇದನ್ನ ತಿಳ್ಕೋಬೇಕಾಗತ್ತೆ. ಹ್ಮ್ 3 black crows is a multiple candlestick pattern that is formed after an uptrend. Uptrend ಆದ್ಮೇಲೆ ಇದು ಫಾರ್ಮೇಶನ್ ಆಗುತ್ತೆ. ಇಂಡಿಕೇಟಿಂಗ್ ಅ ಬೇರಿಶ್ ರಿವರ್ಸಲ್. ಅದೇನ್ ಹೇಳ್ತದೆ? ಬೇರಿಶ್ ರಿವರ್ಸಲ್ ಅನ್ನ ಹೇಳ್ತದೆ. These candlesticks are made up of 3 long bearish bodies. 3 long bearish bodies ಇರ್ತವೆ. That do not have long shadows. ಇದರಲ್ಲಿ ಯಾವುದೇ ರೀತಿಯಂತ ಲಾಂಗ್ ಶಾಡೋಗಳು ಇರಲ್ಲ, ಕಡ್ಡಿಗಳು ಇರಲ್ಲ ಇದರಲ್ಲಿ, ಈ ಕ್ಯಾಂಡಲ್ ಸ್ಟಿಕ್ ಗಳಲ್ಲಿ. ಅಂಡ್ ಓಪನ್ ವಿತ್ ಇನ್ ದ ರಿಯಲ್ ಬಾಡಿ ಆಫ್ ದ ಪ್ರೀವಿಯಸ್ ಕ್ಯಾಂಡಲ್ ಇನ್ ದ ಪ್ಯಾಟರ್ನ್. ರಿಯಲ್ ಬಾಡಿ ಒಳಗಡೆ ಎಂಟ್ರಿ ಆಗತ್ತೆ. ಇದೊಂದು ಕ್ಯಾಂಡಲ್ ಹಿಂಗಾಯ್ತಾ, ಇದ್ರ ಒಳಗಡೆ ಈ ಬಾಡಿ ಒಳಗಡೆ ಇದು ಓಪನ್ ಆಗಿ ಇಲ್ಲಿವರೆಗೆ ಬಂತು, ಮತ್ತೆ ಇದ್ರ ಒಳಗಡೆನೆ ಈ ಬಾಡಿ ಒಳಗಡೆ ಇದು ಓಪನ್ ಆಗಿ ಇಲ್ಲಿವರೆಗೆ ಬಂತು. ಈ ತರ ಬಾಡಿ ಒಳಗಡೆನೆ ಎಂಟ್ರಿ ಆಗಿ ಅದು ಬರಬೇಕಾಗತ್ತೆ ಡೌನ್ ಟ್ರೆಂಡ್ ಅಲ್ಲಿ. ಅವಾಗ ಏನಂತೀವಿ ನಾವು ಇದನ್ನ? 3 ಬ್ಲ್ಯಾಕ್ ಕ್ರೌಸ್ ಅಂತ ಹೇಳ್ತೀವಿ. ನೋಡಿ, 3 ಬ್ಲ್ಯಾಕ್ ಕ್ರೌಸ್. ಇದೊಂದು ಅಪ್ ಟ್ರೆಂಡ್ ಇದೆಯಾ? ಫುಲ್ ಅಪ್ ಟ್ರೆಂಡ್ ಇದೆ. ನಮಗೇನ್ ಹೇಳ್ತಾ ಇದೆ ಇದು? 1 2 3 ಇಲ್ಲಿ ನಮ್ದು ಎಂಟ್ರಿ. ಇದರದ್ದು ಲೋ ಬ್ರೇಕ್ ಆದ್ರೆ ನಮ್ಗೆ ಇಲ್ಲಿ ಎಂಟ್ರಿ ಆಗತ್ತೆ. ಸೊ ಇಲ್ಲಿವರೆಗೆ ನಾವು ಟಾರ್ಗೆಟ್ ಅನ್ನು ಇಟ್ಕೋಬಹುದು. ಓಕೆ, ಸೊ ನಮ್ದು ಸ್ಟಾಪ್ ಲಾಸ್ ಅನ್ನ ಇದರ ಮೇಲೆ ಇಟ್ಕೋಬೇಕಾಗತ್ತೆ. ಇದಕ್ಕೇನಂತೀವಿ ನಾವು? 3 ಬ್ಲ್ಯಾಕ್ ಕ್ರೌಸ್ ಅಂತ ಹೇಳ್ತೀವಿ. ಈ ತರ ಈ ಕ್ಯಾಂಡಲ್ ಇನ್ ಬಿಟ್ವೀನ್ ಒಳಗಡೆ ಓಪನ್ ಆಗಿ ಈ ತರ 3 ಕಂಟಿನ್ಯೂಸ್ ಬಂದ್ರೆ ಮತ್ತೆ ಮಾರ್ಕೆಟ್ ಡೌನ್ ಬರುತ್ತೆ ಅಂತ ಹೇಳ್ಬಿಟ್ಟು ಅರ್ಥ. ಸೊ ಇದಕ್ಕೇನಂತೀವಿ ನಾವು? 3 ಬ್ಲ್ಯಾಕ್ ಕ್ರೌಸ್ ಅಂತ ಹೇಳ್ತೀವಿ. ಇದು ನೋಡಿ, ಬ್ಲ್ಯಾಕ್ ಬೇರಿಶ್ ಮಾರೋಬೂಜು. ಅವಾಗಲೇ ಹೇಳಿದ್ನಲ್ಲ, ಈ ತರ ಒಂದೇ ಒಂದು ಸ್ಟ್ರಾಂಗ್ ಬೇರಿಶ್ ಬಂದ್ರು ಕೂಡ ಮಾರ್ಕೆಟ್ ಡೌನ್ ಬರುತ್ತೆ ಅಂತ ಅರ್ಥ. ಇದಕ್ಕೇನಂತೀವಿ ನಾವು? ಬೇರಿಶ್ ಮಾರೋಬೂಜು ಅಥವಾ ಬ್ಲ್ಯಾಕ್ ಮಾರೋಬೂಜು ಅಂತ ಹೇಳ್ತೀವಿ. ಇದು ಸಿಂಗಲ್ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್. ಇದೊಂದು ಸಿಂಗಲ್ ಕ್ಯಾಂಡಲ್ ಸ್ಟಿಕ್ ಇರುತ್ತೆ, ವಿಚ್ ಇಸ್ ಫಾರ್ಮ್ಡ್ ಆಫ್ಟರ್ ಅನ್ ಅಪ್ ಟ್ರೆಂಡ್. ಅಪ್ ಟ್ರೆಂಡ್ ಆದ್ಮೇಲೆ ಇದು ಫಾರ್ಮೇಶನ್ ಆಗುತ್ತೆ. ಇಂಡಿಕೇಟಿಂಗ್ ಬೇರಿಶ್ ರಿವರ್ಸಲ್. ಇದೇನ್ ಹೇಳ್ತದೆ? ಬೇರಿಶ್ ರಿವರ್ಸಲ್ ಹೇಳ್ತದೆ, ಡೌನ್ ಬರ್ತದೆ ಅಂತ ಹೇಳ್ತದೆ. ದಿಸ್ ಕ್ಯಾಂಡಲ್ ಸ್ಟಿಕ್ ಚಾರ್ಟ್ ಹ್ಯಾಸ್ ಅ ಲಾಂಗ್ ಬೇರಿಶ್ ಬಾಡಿ. ಇದು ಲಾಂಗ್ ಬೇರಿಶ್ ಬಾಡಿ ಇರುತ್ತೆ, ಫುಲ್ ಬೇರಿಶ್ ಬಾಡಿ ಇದೆ ನೋಡಿ, ಲಾಂಗ್. ಓಕೆನಾ? ವಿತ್ ನೋ ಅಪ್ಪರ್ ಆರ್ ಲೋವರ್ ಶಾಡೋ. ಇಲ್ಲಿ ಮೇಲ್ಗಡೆ ಅಪ್ಪರ್ ಶಾಡೋ ಅಥವಾ ಕಡ್ಡಿ, ಕೆಳಗಡೆ ಲೋವರ್ ಶಾಡೋ ಅಥವಾ ಕಡ್ಡಿ ಯಾವುದು ಇರೋದಿಲ್ಲ. ವಿಚ್ ಶೋಸ್ ದಟ್ ದ ಬೇರ್ಸ್ ಆರ್ ಎಕ್ಸರ್ಟಿಂಗ್ ಸೆಲ್ಲಿಂಗ್. ಓಕೆನಾ? ಸೆಲ್ಲಿಂಗು ಮಾಡ್ತಾ ಇದಾರೆ ಅಂತ ಅರ್ಥ, ಬೇರ್ಸ್. ಅಂಡ್ ದ ಮಾರ್ಕೆಟ್ಸ್ ಮೇ ಟರ್ನ್ ಬೇರಿಶ್. ಮಾರ್ಕೆಟ್ ಬಂದ್ಬಿಟ್ಟು ಏನಾಗುತ್ತೆ? ಬೇರಿಶ್ ಆಗ್ಬಿಡುತ್ತೆ ಅಂತ ಅರ್ಥ. ಅಟ್ ದ ಫಾರ್ಮೇಶನ್ ಆಫ್ ದಿಸ್ ಕ್ಯಾಂಡಲ್ ದ ಬೈಯರ್ ಶುಡ್ ಬಿ ಕಾಶಿಯಸ್. ಅವಾಗ ಬೈಯರ್ಸ್ ಮೇಲ್ಗಡೆ ಹೋಗುತ್ತೆ ಅಂತ ಏನ್ ಅನ್ಕೊಂಡಿದೀವಲ್ಲ ನಾವು ಮಾರ್ಕೆಟ್ ಅಂತ ಅಂತ ಅವ್ರು ಏನ್ ಮಾಡ್ಬೇಕು? ಹುಷಾರಾಗ್ಬೇಕು. ಇನ್ನು ಮಾರ್ಕೆಟ್ ಡೌನ್ ಹೋಗುತ್ತೆ, ನಾವು ಮೇಲ್ಗಡೆ ಹೋಗಂತೆ ಅಂತ ಹಾಕೊಂಡಿದೀವಲ್ಲ, ಅದೇನಾಗ್ಬೇಕು? ಎಕ್ಸಿಟ್ ಮಾಡಿಬಿಡ್ಬೇಕು. ದ ಬೈಯರ್ ಶುಡ್ ಬಿ ಕ್ಯಾಶಿಯಸ್ ಅಂಡ್ ಕ್ಲೋಸ್ ದೇರ್ ಬೈಯಿಂಗ್ ಪೊಸಿಷನ್. ಬೈಯಿಂಗ್ ಪೊಸಿಷನ್ ಇದ್ರೆ ತೆಗೆದು ಬಿಡಬೇಕು. ಸೆಲ್ಲಿಂಗ್ ಪೊಸಿಷನ್ ಬೇಕಾದ್ರೆ ಆಮೇಲೆ ಹಾಕೋಬಹುದು. ನೋಡಿ, ಇಲ್ಲಿ ನೋಡಿ, ಅಪ್ ಟ್ರೆಂಡ್ ಇದೆ, ಮಾರ್ಕೆಟ್ ಫುಲ್ ಅಪ್ ಟ್ರೆಂಡ್ ಇತ್ತು. ಇಲ್ಲಿ ಬಂದ್ಬಿಟ್ಟು ಒಂದು ಸ್ಟ್ರಾಂಗ್ ಬೇರಿಶ್ ಬಂತು. ಓಕೆನಾ? ಬೇರಿಶ್ ಮಾಡಬಹುದು, ಸ್ಟ್ರಾಂಗ್ ಬಂತು. ಇದರದ್ದು ಲೋ ಏನಾದ್ರು ಬ್ರೇಕ್ ಆದ್ರೆ ನಾವೇನ್ ಮಾಡಬೇಕು? ಎಂಟ್ರಿ ತಗೋಬೇಕು. ಇಲ್ಲಿವರೆಗೆ ನಮಗೆ ಟಾರ್ಗೆಟ್ ಇರುತ್ತೆ ಇದು. ಓಕೆನಾ? ಪ್ರೀವಿಯಸ್ ಲೋ ಎಲ್ಲಿವರೆಗೆ ಇರುತ್ತೆ ಅಲ್ಲಿವರೆಗೆ ನಮ್ಗೆ ಟಾರ್ಗೆಟ್, ಅದು ನೋಡ್ಕೋಬೇಕು. ಓಕೆ, ಅದಾದ್ಮೇಲೆ ಬಂದ್ಬಿಟ್ಟು ಈ ಬೇರಿಶ್ ಮೇಲ್ಗಡೆ ಏನಾದ್ರು ಮಾರ್ಕೆಟ್ ರಿವರ್ಸ್ ಹೊಡೆದ್ರೆ ಇದು ನಮ್ಮ ಸ್ಟಾಪ್ ಲಾಸ್ ಇರುತ್ತೆ. ಇಲ್ಲಿ ಸ್ಟಾಪ್ ಲಾಸ್ ಇಟ್ಕೋಬೇಕು, ಇಲ್ಲಿ ಎಂಟ್ರಿ ಕೊಡಬೇಕು. ಓಕೆನಾ? ಟಾರ್ಗೆಟ್ ಇಲ್ಲಿವರೆಗೆ ಮೇಂಟೈನ್ ಮಾಡಬಹುದು. ಓಕೆ, ಸೊ ಬಂದಿರೋ ಪ್ರಾಫಿಟ್ ನ ತಗೊಂಡು ನಾವು ಎಕ್ಸಿಟ್ ಆಗ್ಬಿಡಬೇಕು. ಇದು ಈ ರೀತಿಯಾಗಿ ಬ್ಲ್ಯಾಕ್ ಬೇರಿಶ್ ಅಥವಾ ಬೇರಿಶ್ ಮಾರೋಬೋಜು ಕ್ಯಾಂಡಲ್ ಸ್ಟಿಕ್ ಅನ್ನ ಉಪಯೋಗಿಸ್ಕೊಂಡು ನಾವು ಏನ್ ಮಾಡ್ತೀವಿ? ಟ್ರೇಡಿಂಗ್ ಅನ್ನ ಮಾಡ್ಬೇಕಾಗತ್ತೆ. ಸೊ ಇದು ಬೇರಿಶ್ ಮಾರೋಬೋಜು. ಇನ್ನೊಂದು ನೋಡೋಣ. ಈಗ ಬೇರಿಶ್ ಹರಾಮಿ ಅಂತ ಹೇಳ್ತೀವಿ ನಾವು. ಇದು ಏನಪ್ಪ ಬೇರಿಶ್ ಹರಾಮಿ ಅಂತಂದ್ರೆ, ದ ಬೇರಿಶ್ ಹರಾಮಿ ಇಸ್ ಅ ಮಲ್ಟಿಪಲ್ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್. ಇದು ಮಲ್ಟಿಪಲ್ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ಇರುತ್ತೆ. ಓಕೆನಾ? ಫಾರ್ಮ್ಡ್ ಆಫ್ಟರ್ ದ ಅಪ್ ಟ್ರೆಂಡ್. ಅಪ್ ಟ್ರೆಂಡ್ ಆದ್ಮೇಲೆ ಇದು ಫಾರ್ಮ್ ಆಗುತ್ತೆ. ಇಂಡಿಕೇಟಿಂಗ್ ಬೇರಿಶ್ ರಿವರ್ಸಲ್. ಇದೇನ್ ಹೇಳುತ್ತೆ? ಬೇರಿಶ್ ರಿವರ್ಸಲ್ ಹೇಳ್ತದೆ. ಇಟ್ ಕನ್ಸಿಸ್ಟ್ ಆಫ್ 2 ಕ್ಯಾಂಡಲ್ ಸ್ಟಿಕ್ಸ್. ಇದೇನ್ ಹೇಳ್ತದೆ? 2 ಕ್ಯಾಂಡಲ್ ಸ್ಟಿಕ್ ಓಕೆ ಒಳಗೊಂಡಿರ್ತದೆ. ದ ಫಸ್ಟ್ ಕ್ಯಾಂಡಲ್ ಸ್ಟಿಕ್ ಬೀಯಿಂಗ್ ಎ ಟಾಲ್ ಬುಲಿಶ್. ಫಸ್ಟ್ ಏನಿರುತ್ತೆ? ಇದು ಟಾಲ್ ಬುಲ್ಲಿಶ್ ಇರುತ್ತೆ. ಇದು ದೊಡ್ಡ ಗ್ರೀನ್ ಟಾಲ್ ಬುಲ್ಲಿಶ್ ಅಂತೀವಿ ನಾವು ಅದಕ್ಕೆ. ಸೆಕೆಂಡ್ ಬೀಯಿಂಗ್ ಎ ಸ್ಮಾಲ್ ಬೇರಿಶ್.
ಇದು ಬಂದ್ಬಿಟ್ಟು ಸ್ಮಾಲ್ ಬೇರಿಶ್ ಇರುತ್ತೆ ಈ ರೆಡ್ ಕ್ಯಾಂಡಲ್. ಇದು ಗ್ರೀನು ಈ ರೆಡ್ ಅನ್ನ ನುಂಗ್ ಬಿಡ್ಬೇಕು. ಓಕೆ, ವಿ ಶುಡ್ ಬಿ ಇನ್ ದ ರೇಂಜ್ ಆಫ್ ದ ಫಸ್ಟ್ ಕ್ಯಾಂಡಲ್ ಸ್ಟಿಕ್ ಚಾರ್ಟ್. ಈ ಕ್ಯಾಂಡಲ್ ಸ್ಟಿಕ್ ಚಾರ್ಟ್ ರೇಂಜ್ ಒಳಗಡೆನೆ ಇದು ಇರಬೇಕು, ಗ್ರೀನ್. ಈ ಗ್ರೀನ್ ರೇಂಜ್ ಒಳಗಡೆನೆ ಇರಬೇಕು. ದ ಫಸ್ಟ್ ಬುಲ್ಲಿಶ್ ಕ್ಯಾಂಡಲ್ ಶೋಸ್ ದ ಕಂಟಿನ್ಯೂಷನ್ ಆಫ್ ದ ಬುಲ್ಲಿಶ್ ಟ್ರೆಂಡ್. ಇದು ಗ್ರೀನ್ ಏನ್ ತೋರಿಸುತ್ತೆ? ಬುಲ್ಲಿಶ್ ಕಂಟಿನ್ಯೂಷನ್ ಬಗ್ಗೆ ತೋರಿಸುತ್ತೆ, ಅಂದ್ರೆ ಮಾರ್ಕೆಟ್ ಮೇಲೆ ಹೋಗೋದ್ರ ಬಗ್ಗೆ ಇದು ಹೇಳ್ತದೆ. ಅಂಡ್ ದ ಸೆಕೆಂಡ್ ಶೋಸ್ ದಟ್ ದ ಬೇರ್ಸ್ ಆರ್ ಬ್ಯಾಕ್ ಇನ್ ದ ಮಾರ್ಕೆಟ್. ಇದು ಸೆಕೆಂಡ್ ಏನ್ ಹೇಳ್ತದೆ? ಓ, ಅಪ್ ಟ್ರೆಂಡ್ ಇನ್ನೇನ್ ಮುಗಿತಪ್ಪ, ಈಗ ನಂದು ಕೆಲಸ ಸ್ಟಾರ್ಟ್, ಡೌನ್ ಟ್ರೆಂಡ್ ತಗೊಂಡ್ ಹೋಗೋದು ಅಂತ ಹೇಳ್ಬಿಟ್ಟು ಹೇಳುತ್ತೆ. ಮಾರ್ಕೆಟ್ ಬೇರಿಶ್ ಬಗ್ಗೆ ಇದು ಹೇಳುತ್ತೆ ಅಂತೇಳಿ ಅರ್ಥ. ಈಗ ನೋಡೋಣ ಎಕ್ಸಾಂಪಲ್ ನೋಡಿ. ಫುಲ್ ಬೇರಿಶ್ ಹರಾಮಿ ಯಾವ ತರ ಯೂಸ್ ಆಗುತ್ತೆ? ಫುಲ್ ಅಪ್ ಟ್ರೆಂಡ್ ಇತ್ತು, ಓಕೆನಾ. ಇಲ್ಲಿ ಒಂದು ಬೇರಿಶ್ ಫಾರ್ಮ್ ಆಯ್ತು ಅಪ್ ಟ್ರೆಂಡ್ ಅಲ್ಲಿ, ಓಕೆನಾ. ಈ ಗ್ರೀನ್ ಪಕ್ಕದಲ್ಲಿ ಒಂದು ಬೇರಿಶ್, ಓಕೆ, ರೆಡ್ ಕ್ಯಾಂಡಲ್ ಫಾರ್ಮ್ ಆಯ್ತು ಈ ರೇಂಜ್ ಒಳಗಡೆನೆ. ಇದರದ್ದು ಲೋ ಬ್ರೇಕ್ ಆಗ್ಬಿಟ್ರೆ ನಮಗೆ ಎಂಟ್ರಿ ಇಲ್ಲಿವರೆಗೆ ಸಿಗುತ್ತೆ. ಇಲ್ಲಿ ಎಂಟ್ರಿ ತಗೋಬೇಕು, ಇಲ್ಲಿವರೆಗೆ ನಾವು ಟಾರ್ಗೆಟ್ ಅನ್ನು ಮೇಂಟೈನ್ ಮಾಡಬೇಕು, ಸ್ಟಾಪ್ ಲಾಸ್ ಇದ್ರ ಮೇಲೆ ಇಡಬೇಕು, ಓಕೆನಾ. ಆ ರೀತಿಯಾಗಿ ನಾವು ಟ್ರೇಡ್ ಅನ್ನ ಮಾಡಬೇಕಾಗತ್ತೆ. ಇಲ್ಲಿ ಸ್ಟಾಪ್ ಲಾಸ್ ಇರುತ್ತೆ, ಇಲ್ಲಿ ಎಂಟ್ರಿ ಇರುತ್ತೆ, ಟಾರ್ಗೆಟ್ ಇಲ್ಲಿವರೆಗೆ ಮೇಂಟೈನ್ ಮಾಡಬಹುದು ಪ್ರೀವಿಯಸ್ ಲೋ ವರೆಗೆ, ಓಕೆನಾ. ಸೊ ಈ ರೀತಿಯಾಗಿ ಈ ಕ್ಯಾಂಡಲ್ ಸ್ಟಿಕ್ ಅನ್ನ ಯೂಸ್ ಮಾಡಿಕೊಂಡು ನಾವು ಹೇಗೆ ಮಾರ್ಕೆಟ್ ಅಲ್ಲಿ ಪ್ರಾಫಿಟ್ ಅನ್ನು ಮಾಡ್ಕೋಬೇಕು ಮತ್ತೆ ಟ್ರೇಡಿಂಗ್ ಅನ್ನ ಮಾಡಬೇಕು ಅನ್ನೋದ್ರ ಬಗ್ಗೆ ಸಮಗ್ರವಾದಂತ ಮಾಹಿತಿ ಇದು. ಎಂಟನೇದು ಶೂಟಿಂಗ್ ಸ್ಟಾರ್. ಇದು ಶೂಟಿಂಗ್ ಸ್ಟಾರ್ ಇಸ್ ಫಾರ್ಮ್ಡ್ ಅಟ್ ದ ಎಂಡ್ ಆಫ್ ದ ಅಪ್ ಟ್ರೆಂಡ್, ಓಕೆನಾ. ಎಂಡ್ ಆಫ್ ದ ಅಪ್ ಟ್ರೆಂಡ್ ಅಲ್ಲಿ ಇದು ಶೂಟಿಂಗ್ ಸ್ಟಾರ್ ಫಾರ್ಮೇಶನ್ ಆಗುತ್ತೆ. ಅಂಡ್ ಗಿವ್ಸ್ ಅ ಬೇರಿಶ್ ರಿವರ್ಸಲ್ ಸಿಗ್ನಲ್. ಇದೇನ್ ಹೇಳುತ್ತೆ? ಬೇರಿಶ್ ರಿವರ್ಸಲ್ ಸಿಗ್ನಲ್ ಹೇಳುತ್ತೆ. ಇನ್ ದಿಸ್ ಕ್ಯಾಂಡಲ್ ಸ್ಟಿಕ್ ಚಾರ್ಟ್ ದ ರಿಯಲ್ ಬಾಡಿ ಈಸ್ ಲೊಕೇಟೆಡ್ ಅಟ್ ದ ಎಂಡ್. ರಿಯಲ್ ಬಾಡಿ ಏನಿರುತ್ತೆ? ಕೆಳಗಡೆ ಇರುತ್ತೆ ಎಂಡ್ ಅಲ್ಲಿ, ಓಕೆನಾ. ಅಂಡ್ ದಿರ್ ಇಸ್ ಅ ಲಾಂಗ್ ಅಪ್ಪರ್ ಶಾಡೋ. ಈ ಮೇಲ್ಗಡೆ ಕಡ್ಡಿ ಇದೆಯಲ್ವಾ, ಇದಕ್ಕೆ ಏನಂತೀವಿ ನಾವು? ಲಾಂಗ್ ಅಪ್ಪರ್ ಶಾಡೋ ಅಂತೀವಿ. ಲಾಂಗ್ ಅಪ್ಪರ್ ಶಾಡೋ ಈ ಕಡ್ಡಿಗೆ. ಇಟ್ ಈಸ್ ದ ಇನ್ವರ್ಸ್ ಆಫ್ ದ ಹ್ಯಾಂಗಿಂಗ್ ಮ್ಯಾನ್ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್, ಓಕೆನಾ. ಹ್ಯಾಂಗಿಂಗ್ ಮ್ಯಾನ್ ಅಂತ ಹೇಳ್ಬಿಟ್ಟು ಇನ್ನೊಂದು ಕ್ಯಾಂಡಲ್ ಸ್ಟಿಕ್ ಬರುತ್ತೆ. ಇದನ್ನ ರಿವರ್ಸ್ ಹಿಡ್ಕೊಂಡ್ರೆ ಹ್ಯಾಂಗಿಂಗ್ ಮ್ಯಾನ್ ಅಂತ ಹೇಳಿ ಹೇಳ್ತೀವಿ. ಅದೇನು ಮೇಲ್ ತಗೊಂಡೆ ಹೋಗುತ್ತೆ, ಇದು ಡೌನ್, ಓಕೆನಾ. ಶೂಟಿಂಗ್ ಸ್ಟಾರ್ ಅಂತೀವಿ ನಾವು, ಓಕೆನಾ. ದಿಸ್ ಪ್ಯಾಟರ್ನ್ ಈಸ್ ಫಾರ್ಮ್ಡ್ ವೆನ್ ದ ಓಪನಿಂಗ್ ಅಂಡ್ ಕ್ಲೋಸಿಂಗ್ ಪ್ರೈಸಸ್ ಆರ್ ನಿಯರ್ ಟು ಈಚ್ ಅದರ್. ಇದು ಓಪನಿಂಗ್ ಮತ್ತೆ ಕ್ಲೋಸಿಂಗ್ ಹತ್ರದಲ್ಲೇ ಇರ್ತವೆ. ಅಂಡ್ ದ ಅಪ್ಪರ್ ಶಾಡೋ ಶುಡ್ ಬಿ ಮೋರ್ ದನ್ ಟ್ವೈಸ್ ದ ರಿಯಲ್ ಬಾಡಿ. ಈ ರಿಯಲ್ ಬಾಡಿ ಇದೆ ಅಲ್ವಾ, ಈ ರೆಡ್ ಇರೋದನ್ನ ರಿಯಲ್ ಬಾಡಿ ಅಂತೀವಿ. ಇದರದ್ದು ಡಬಲ್ ಈ ಶಾಡೋ ಇರಬೇಕು, ಈ ಕಡ್ಡಿ ಇರಬೇಕು. ಇದರದ್ದು ಡಬಲ್ ಈ ಶಾಡೋ ಇರಬೇಕು, ಅದು ತುಂಬಾ ಇಂಪಾರ್ಟೆಂಟು. ಈಗ ನೋಡೋಣ ಶೂಟಿಂಗ್ ಸ್ಟಾರ್ ನೋಡಿ. ಮಾರ್ಕೆಟ್ ಮೇಲೆ ಹೋಯ್ತು, ಇಲ್ಲಿ ಒಂದು ಶೂಟಿಂಗ್ ಸ್ಟಾರ್ ಫಾರ್ಮೇಶನ್ ಆಯ್ತು. ಮಾರ್ಕೆಟ್ ಇಲ್ಲಿ ಓಪನ್ ಆಗಿತ್ತು, ಇಲ್ಲಿವರೆಗೆ ಫುಲ್ ಮೇಲೆ ಹೋಯ್ತು ಕಡ್ಡಿ, ಮತ್ತೆ ಮಾರ್ಕೆಟ್ ಡೌನ್ ಬಂತು. ಸೆಲ್ಲರ್ಸ್ ಡೌನ್ ಮಾಡ್ಬಿಟ್ರು, ಇಲ್ಲಿವರೆಗೆ ತಗೊಂಡು ಬಂದ್ಬಿಟ್ರು, ಓಕೆನಾ. ಸೊ ಈ ಬಾಡಿ ಅಂತೀವಲ್ಲ, ಈ ರೆಡ್, ಇದರದ್ದು ಡಬಲ್ ಈ ಶಾಡೋ ಇರ್ಬೇಕು. ಇದರದ್ದು ಬಿಲೋ ಇಲ್ಲಿ ಬ್ರೇಕ್ ಆಗ್ಬಿಟ್ರೆ ನಮ್ದು ಎಂಟ್ರಿ ಇಲ್ಲ ಆಗತ್ತೆ. ಇಲ್ಲಿವರೆಗೆ ನಮ್ದು ಟಾರ್ಗೆಟ್ ಇರುತ್ತೆ. ಈ ಗ್ರೀನ್ ಇದೆ ಅಲ್ವಾ, ಪ್ರಿವಿಯಸ್ ಲೋ, ಅಲ್ಲಿವರೆಗೆ ನಮ್ದು ಟಾರ್ಗೆಟ್ ಇರುತ್ತೆ. ಇಲ್ಲಿ ಬಂದ್ಬಿಟ್ಟು ನಮ್ದು ಸ್ಟಾಪ್ ಲಾಸ್ ಇರುತ್ತೆ ಶಾಡೋ ಮೇಲೆ, ಈ ವೀಕ್ ಮೇಲೆ. ಸೊ ಎಂಟ್ರಿ ಬಂದ್ಬಿಟ್ಟು ಇಲ್ಲಿರುತ್ತೆ. ಇಲ್ಲಿಂದ ಇಲ್ಲಿವರೆಗೆ ನಾವು ಮೇಂಟೈನ್ ಮಾಡಿಕೊಂಡು ಟಾರ್ಗೆಟ್ ಮೇಂಟೈನ್ ಮಾಡಿ ಇದನ್ನ ನಾವು ಟ್ರೇಡಿಂಗ್ ಅನ್ನ ಮಾಡ್ಬೇಕಾಗತ್ತೆ. ಈ ತರ ಇಷ್ಟು 8 ಪ್ಯಾಟರ್ನ್ ಗಳನ್ನ ನಾವು ಮಾರ್ಕೆಟ್ ಡೌನ್ ಬರೋದ್ರ ಬಗ್ಗೆ ಡಿಸ್ಕಸ್ ಅನ್ನ ಮಾಡಿದೀವಿ. ವೆರಿ 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 ಇಂಪಾರ್ಟೆಂಟ್. ಇವು 8 ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರೆ ಮಾರ್ಕೆಟ್ ಡೌನ್ ಬರೋದನ್ನ ನೀವು ಸಂಪೂರ್ಣವಾಗಿ ಅರ್ಥವನ್ನ ಮಾಡ್ಕೋತೀರಿ. ಓಕೆ, ಈ ರೀತಿಯಾಗಿ ನೀವು ಟ್ರೇಡಿಂಗ್ ಅನ್ನ ಮಾಡ್ಬೇಕಾಗತ್ತೆ. ಸೊ ಇವತ್ತು 8 ಸ್ಟಾಪ್, ಮತ್ತೆ ನಾಳೆ ಇದರದ್ದು ಕಂಟಿನ್ಯೂಯೇಷನ್ ಮತ್ತೆ ಏನ್ ಬರುತ್ತೆ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡೋಣ, ಓಕೆನಾ. ಇದರಲ್ಲಿ ಏನಾರ ಡೌಟ್ ಇದ್ರೆ ಕೇಳ್ಬೋದು. ಎಸ್ ರಾಕೇಶ್, ಏನಾರ ಡೌಟ್ ಇದೆಯಾ? ಇಲ್ಲ ಸರ್, ಕ್ಲಿಯರ್ ಆಗಿದೆ. ಓಕೆ ಓಕೆ ಫೈನ್. ಸೊ ನಾಳೆ ಮತ್ತೆ ಡಿಸ್ಕಸ್ ಮಾಡೋಣ, ಓಕೆನಾ. ಓಕೆ ಸರ್. ಓಕೆ ಓಕೆ, ಥ್ಯಾಂಕ್ ಯು.